ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಇವತ್ತು ಎಲ್ಲಿದ್ದೀವಿ ಅಂತ ಅಂದರೆ ಗುಬ್ಬಿ ಬೈಪಾಸ್ ರಿಂಗ್ ರೋಡಲ್ಲಿದ್ದೀವಿ ಸ್ನೇಹಿತರೆ. ಇವತ್ತು ನಾನು ಕಾರಲ್ಲಿ ಬಂದಿದ್ದೀನಿ. ಯಾಕಪ್ಪ ಅಂತ ಅಂದರೆ ಸ್ನೇಹಿತರೆ, ನನ್ನ ಕಾರು ಸ್ವಲ್ಪ ಹೊಗೆ ಜಾಸ್ತಿ ಬರ್ತಾಯಿತ್ತು, ಜೊತೆಗೆ ಇಂಜಿನ್ ಪರ್ಫಾರ್ಮೆನ್ಸ್ ಸಹ ಸ್ವಲ್ಪ ಕಡಿಮೆ ಆಗಿತ್ತು. ಅದ್ರ ಜೊತೆ ಸ್ವಲ್ಪ ವೈಬ್ರೇಷನ್ ಆ ಥರ ಎಲ್ಲ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ಗಳೆಲ್ಲ ಇತ್ತು. ಅದರಿಂದ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಒಬ್ಬರು ಫ್ರೆಂಡು ಸಜೆಷನ್ ಕೊಟ್ಟರು. ಈ ಥರ ಒಂದು ರಿಂಗ್ ರೋಡಲ್ಲಿ ಅಂದರೆ ಗುಬ್ಬಿ ಬೈಪಾಸಲ್ಲಿ ಒಬ್ಬರು ಸ್ನೇಹಿತರದು ಒಂದು ಸರ್ವಿಸ್ ಸ್ಟೇಷನ್ ಇದೆ, ಕಾರ್ಡಿಯಾಕ್ ಕೇರ್ ಅಂತ. ಅಲ್ಲೋಗಿ ನಿಮಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಸೊ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೆನ್ನೆ ಅವ್ರಿಗೆ ಕಾಲ್ ಮಾಡಿದ್ದೆ ನಾನು, ಈ ಥರ ಪ್ರಾಬ್ಲಮ್ ಇದೆ ಬರೋದಾ ಅಂತ. ಅವರು ಖಂಡಿತ ಬನ್ನಿ ಬೆಳಗ್ಗೆ ಅಂತ ಹೇಳಿದ್ರು. ಸೊ ಹಾಗೇನೇ ವೀಡಿಯೋ ಸಹ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಿಮಗೂ ಸಹ ಹೆಲ್ಪ್ ಆಗುತ್ತೆ ಅಂತ. ಸೊ ಹೋಗಿ ಕೇಳೋಣ ಯಾವ ಥರ ಹೇಗೆ ಮಾಡ್ತಾರೆ, ಎಷ್ಟೊತ್ತಾಗುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲ ಕೇಳೋಣ ಬನ್ನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಲೊಕೇಶನ್ ಕಳಿಸಿದ್ದಾರೆ. ಸೊ ಹೋಗ್ಬಿಟ್ಟು ಕೇಳೋಣ ಯಾವ ಥರ ಏನು ಅಂತೆಲ್ಲ. ಓಕೆ, ಇಲ್ಲಿಂದ ಲೆಫ್ಟು. ಓಕೆ ಸ್ನೇಹಿತರೆ, ನೀವು ಇವಾಗ ಏನು ನೋಡ್ತಾ ಇದ್ರು ಇದೆ ಕಾರ್ಡಿಯಾಕ್ ಕೇರ್ ಅಂತ. ಸೊ ಹೋಗಿ ಮಾತಾಡೋಣ ಬನ್ನಿ. ಹಾಯ್ ಬ್ರೋ. ಓಕೆ, ಇವರೇ ನೋಡಿ ಸ್ನೇಹಿತರೆ. ಸೊ ಇವಾಗ ಇವರೆಲ್ಲ ಹೇಳ್ತಾರೆ ಯಾವ ಥರ ಏನು ಮತ್ತು ಲೊಕೇಶನ್ ಎಲ್ಲಿ ಅಂತೆಲ್ಲ. ಓಕೆ ಸ್ನೇಹಿತರೆ, ಇವಾಗ ಬಂದಿದ್ದೀವಿ. ಸೊ ಕೇಳೋಣ ಯಾವ ಥರ ಏನು ಅಂತ. ಸರ್ ನಮಸ್ಕಾರ, ರಘು ಅಂತ ಹೇಳಿ ಸರ್. ನಿಮ್ಮ ಹೆಸರು? ಹೇಮಂತ್ ಅಂತ. ಹೇಮಂತ್. ಓಕೆ, ಅದೇ ಮೊನ್ನೆ ಫ್ರೆಂಡ್ಸ್ ಎಲ್ಲ ಕೂತಿದ್ದಾಗ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ. ಏನಪ್ಪ ಪ್ರಾಬ್ಲಮ್ಸ್ಗಳು ಅಂದರೆ ಸ್ವಲ್ಪ ವೈಬ್ರೇಷನ್ ಇತ್ತು ಇಂಜಿನ್ ಹತ್ರ ಎಲ್ಲ, ಜೊತೆಗೆ ಒಂದು ಸ್ವಲ್ಪ ಸ್ಮೋಕ್ ಜಾಸ್ತಿ ಇತ್ತು. ಓಕೆ. ಮತ್ತು ಪರ್ಫಾರ್ಮೆನ್ಸು ಸಹ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇತ್ತು, ಪಿಕಪ್ ಕಮ್ಮಿ ಇದೆ. ಪಿಕಪ್. ಸೊ ನನ್ನ ಒಬ್ಬ ಸ್ನೇಹಿತರು ಕೇಳಿದಾಗ ನಿಮಗೆ ನಿಮ್ಮ ನಂಬರ್ ಕೊಟ್ಟರು. ಸೊ ಅದರಿಂದ ನಾನು ನೈಟ್ ಕಾಲ್ ಮಾಡಿದ್ದೆ. ಹೌದು. ಸೊ ಅದರಿಂದ ಏನು ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ತೀರಾ? ಒಂದ್ಸಲ ಟೆಸ್ಟ್ ಹೋಗಿ ಬಂದ್ಬಿಡೋಣ, ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಇದೆ ಅಂತ. ಖಂಡಿತ. ಆಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಹೌದಾ? ಸರಿ ಬನ್ನಿ. ಓಕೆ ಸ್ನೇಹಿತರೆ, ಒಂದು ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀವಿ. ಸೊ ನೋಡುವ ಯಾವ ಥರ ಇರುತ್ತೆ ಹೇಗೆ ಅಂತ. ಕ್ಲಚ್ ಬಿಟ್ಟರೆ ಮೂಮೆಂಟ್ ಇಲ್ಲ. ಹಾಂ. ಸೊ ಇದೆ. ಅಂದರೆ ಕ್ಲಚ್ಚು ಬಿಟ್ಟ ತಕ್ಷಣ ಮೂಮೆಂಟ್ ಆಗಬೇಕಾ? ಹಾಂ, ಮೂಮೆಂಟ್ ಬರುತ್ತೆ. ಓಕೆ. ಮೂಮೆಂಟ್ ಇಲ್ಲ ಅಂದರೆ ಪಿಕಪ್ ಲಾಸ್ ಆಗಿದೆ ಅಂತ. ಅಂದರೆ ಐಡ್ಲಿಂಗಲ್ಲೇ ಮೂವ್ ಆಗಬೇಕು ಗಾಡಿ. ಹಾಂ. ನಾವು ಎಕ್ಸಲೇಟರ್ ಏನೋ ಮುಟ್ಟಂಗೆ ಇಲ್ಲ, ಬಟ್ ಐಡ್ಲಿಂಗಲ್ಲಿ ಮೂವ್ ಆಗ್ತಿಲ್ಲ ಅಂದರೆ ಗಾಡೀಲಿ ಪಿಕಪ್ ಕಮ್ಮಿ ಇದೆ ಅಂತ ಆಗುತ್ತೆ. ಓಕೆ. ಸ್ಮೋಕ್ ಕಂಪ್ಲೇಂಟ್ ಇದೆಯಾ ಗಾಡಿದು? ಹೌದು. ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದ್ಸಲ ವಿಡಿಯೋ ಮಾಡಿಕೊಂಡೆ ನಿಮಗೆ ತೋರಿಸೋದಕ್ಕೆ ಅಂತಲೇ. ಟೆಸ್ಟ್ ಡ್ರೈವ್ ಎಷ್ಟು ಕಿಲೋಮೀಟ್ರ್ ಹೋಗ್ತೀರಾ? ಏನೊಂದು 2 ಕಿಲೋಮೀಟ್ರ್ ಸುಮ್ಮನೆ ಜಸ್ಟ್ ಒಂದು ನಮಗೊಂದು ಅನಲೈಸ್ ಆಗಬೇಕು ಗಾಡೀಲಿ ಏನೋ ಪ್ರಾಬ್ಲಮ್ ಇದೆಯಾ ಅಂತ. ಓಕೆ. ಗಾಡಿ ರೈಸಿಂಗ್ ತಗೊಂತಿದೆ. ಆಮೇಲೆ ಗೇರ್ಗೆ ಹಾಕ್ಬಿಟ್ಟು ಎಕ್ಸ್ಲೇಟರ್ ಕೊಡ್ದೇನೆ ಕ್ಲಚ್ ಬಿಡ್ತಾ ಇದ್ರೆ ಮೂಮೆಂಟ್ ಇರಬೇಕು, ಅವಾಗ ಗಾಡಿ ಪಿಕಪ್ ಇದೆ ಅಂತ ಅನ್ಸುತ್ತೆ. ಈಗ ಎಕ್ಸ್ಲೇಟರ್ ಕೊಡ್ದಲೇ ಮೂಮೆಂಟ್ ಇಲ್ಲ, ಎಕ್ಸ್ಲೇಟರ್ ಕೊಡಲೇಬೇಕು ಗೇರ್ಗೆ ಹಾಕ್ಬಿಟ್ಟು ಅಂತಂದರೆ ಅದು ಪಿಕಪ್ ಲಾಸ್ ಅಂತ ಕಂಪ್ಲೇಂಟ್ ಅದು. ಈಗ ಕಾರ್ ತೊಗೊಂಡು ತುಂಬ ವರ್ಷ ಆಗಿರ್ತದೆ. ಒಂದು 10-15 ಸತಿ ಆಯಿಲ್ ಚೇಂಜ್ ಮಾಡಿರ್ತಾರೆ. ಆಯಿಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ. ಸ್ಮೋಕ್ ಏನಿರುತ್ತೋ ರನ್ ಆಗಿರುತ್ತೋ ವೆಹಿಕಲ್ದು, ಆ ಸ್ಮೋಕು ಆಯಿಲಲ್ಲಿ ಸ್ವಲ್ಪ ಹೋಗಿರುತ್ತೆ. ಇಂಜಿನಲ್ಲಿರೋ ಸ್ಮೋಕ್ ಹಾಗೆ ಉಳ್ಕೊಂಡಿರೋದ್ರಿಂದ ನಿಮಗೆ ಪಿಕಪ್ ಲಾಸ್ ಆಗಿರುತ್ತೆ. ಇಂಜಿನಲ್ಲಿರೋ ಕಾರ್ಬನ್ನ ಸ್ಮೋಕ್ನ ರಿಮೂವ್ ಮಾಡಿದ್ರೆ ಆಟೋಮೆಟಿಕ್ ಪಿಕಪ್ ಬರುತ್ತೆ, ಮೈಲೇಜ್ ಬರುತ್ತೆ, ಗಾಡಿ ವೈಬ್ರೇಷನ್ ಕಮ್ಮಿ ಆಗುತ್ತೆ. ಅದೊಂದು ಕ್ಲಿಯರ್ ಆಗುತ್ತೆ. ಯಾಕೆಂದರೆ ಪಿಕಪ್ ಬಂದುಬಿಟ್ಟು ಫಸ್ಟ್ ಸೆಕೆಂಡ್ ಗೇರಲ್ಲೇ ಒಳ್ಳೆ ಪಿಕಪ್ ಬಂದ್ಬಿಡುತ್ತೆ. ಓಕೆ. ಲಾಸ್ ಆಗೋದೇನಕ್ಕೆ ಅಂದರೆ ಇಂಜಿನಲ್ಲಿ ಕಾರ್ಬನ್ ಅಕ್ಯುಮುಲೇಟ್ ಆಗಿರೋದ್ರಿಂದನೇ ಪಿಕಪ್ ಲಾಸ್ ಆಗಿರೋ ಕಂಪ್ಲೇಂಟ್ಗಳು ಬರ್ತದೆ. ಓಕೆ. ಸ್ಮೋಕ್ ಬರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗುತ್ತೆ? ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಕೆಲವೊಂದು ಸಲ ಎಮಿಷನ್ ಪಾಸ್ ಆಗಲ್ಲ. ಓಕೆ. ಕಾರಲ್ಲೇ ಆಗಲಿ ಯಾವುದೇ ವೆಹಿಕಲ್ಸಲ್ಲೇ ಆಗಲಿ ಸ್ಮೋಕ್ ಬರೋದ್ರಿಂದ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ನು. ಆ ಪೊಲ್ಯೂಷನ್ನ ಕಮ್ಮಿ ಮಾಡ್ಬೋದು. ಆಮೇಲೆ ಹಿಂದೆ ಬರೋ ವೆಹಿಕಲ್ಸವರು ನಮ್ಮ ಗಾಡಿ ಹೊಗೆ ಬರ್ತಿರೋದು ನೋಡಿ, ಏನು ಗುರು ಇವನು ಡೀಸೆಲ್ ಹಾಕ್ಸಿದಾನೋ ಇಲ್ಲ ಸೀಮೆಣ್ಣೆ ಹಾಕ್ಸಿದಾನೋ, ಇಷ್ಟೊಂದು ಹೊಗೆ ಬರ್ತೈತೆ ಅಂತ ಆಡ್ಕೊತಾರೆ, ಬೈಕೊತಾರೆ. ಸೊ ಅದನ್ನು ಕ್ಲಿಯರ್ ಆಗುತ್ತೆ. ಆಮೇಲೆ ಇಂಜಿನ್ದು ಸೌಂಡ್ ಇರುತ್ತಲ್ಲ, ಸ್ವಲ್ಪ ಹಾರ್ಶ್ ಸೌಂಡ್ ಇರುತ್ತೆ. ಓಕೆ. ಆ ಹಾರ್ಶ್ ಸೌಂಡ್ ಹೋಗ್ಬಿಟ್ಟು ನಿಮಗೆ ಸ್ಮೂತ್ನೆಸ್ ಬರುತ್ತೆ. ಈಗ ಹೊರಗಡೆ ಶೋರೂಮಿಂದ ತೊಗೊಂಡ್ಬಂದಾಗ ಏನು ಸ್ಮೂತ್ ಇರುತ್ತೋ ಗಾಡಿ ರನ್ನಿಂಗ್ ಇದೆ ಅಂತಲೇ ಅನ್ಸಲ್ಲ. ಕನ್ನಡದಲ್ಲಿ ದೊಡ್ಡದಾಗಿ ಹಾಕಿದ್ದೀರಾ? ಜೊತೆಗೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡ ಅಭಿಮಾನಿ ಆಗಿದ್ದು ನಾವು ಆಗದೆ ಇನ್ಯಾರು ಆಗ್ತಾರೆ? ನಾವು ಕನ್ನಡ ಬೆಳೆಸದೆ ಇನ್ಯಾರು ಬೆಳೆಸ್ತಾರೆ ಸರ್? ಸೂಪರ್. ಸ್ನೇಹಿತರೆ, ಒಳಗಡೆ ಬಂದರೆ ನಮ್ಮ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಒಂದು ಫೋಟೋ ಸಹ ಇದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಜೊತೆಗೆ ಅದ್ರ ಪಕ್ಕದಲ್ಲೇನೆ
ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಸಹ ಇದೆ. ಓ ಇದೇನಾ ಬ್ರೋ ಮಿಷಿನ್ನು? ಇದೇನಾ? ಇದೆ ಮಿಷಿನ್, ಕಾರ್ಡಿಯಾಕ್ ಮಿಷಿನ್. ಎಸ್, ಸೂಪರ್. ಡಿಸ್ಪ್ಲೇ ಸಹ ಇದೆ. ಜರ್ಮನ್ ಟೆಕ್ನಾಲಜಿ. ಹಾಂ, ನಿಮಗೆ ಯಾವುದೇ ಕೆಮಿಕಲ್ ಇರಲ್ಲ. ಹಾಂ, ಜಸ್ಟ್ ಒಂದು ಆಕ್ಸಿಜನ್ ಸಿಲಿಂಡರ್ ಇರುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ. ಓಕೆ. ಆಮೇಲೆ ಹೈಡ್ರೋಜನ್ ಸ್ಟೀಮ್ ಇರುತ್ತೆ. ಅಂದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಸ್ಟೀಮ್ ಎರಡು ಕಂಬೈನ್ ಆಗಿ. ಓಕೆ. ಅದೇನದು ಅರ್ಥಿಂಗಾ? ಅದು ವೈಬ್ರೇಷನ್ ಕಮ್ಮಿ ಮಾಡೋದಕ್ಕೆ ಇದು. ಹಾಂ, ಓಕೆ. ಗಾಡಿ ವೈಬ್ರೇಷನ್ ಬರುತ್ತಲ್ಲ, ಕಂಪ್ಲೇಂಟ್ ಇದೆಯಲ್ಲ, ಶೇಕ್ ಬರ್ತಾ ಇದೆ, ವೈಬ್ರೇಷನ್, ಇಂಜಿನ್ ವೈಬ್ರೇಷನ್ ಬರ್ತಿದೆ, ಸ್ಟಾರ್ಟ್ ಮಾಡಿದ್ರೆ ಫುಲ್ ಗಾಡಿನೇ ವೈಬ್ರೇಟ್ ಬರುತ್ತೆ. ಓಕೆ. ಮಿಸ್ಸಿಂಗ್ ಕಂಪ್ಲೇಂಟ್ ಇರುತ್ತೆ. ಸೆನ್ಸರ್ಗಳು ಪ್ರಾಬ್ಲಮ್ ಇದ್ದರೆ ಮಿಸ್ಸಿಂಗ್ ಕಂಪ್ಲೇಂಟು ಕ್ಲಿಯರ್ ಆಗುತ್ತೆ. ಈ ಪೈಪ್ ಏನಿದೆ ಇದರಲ್ಲೇ ನಿಮಗೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ದು ಸ್ಟೀಮು. ಓಕೆ. ಏರ್ ಫಿಲ್ಟ್ರಿಂದ ನೆಕ್ಸ್ಟ್ ಪ್ರೋಸೆಸ್ ಏರ್ ಫಿಲ್ಟ್ರ್ ಹೆಂಗೆ ಇಂಜಿನಿಗೆ ಹೋಗುತ್ತಾ ಏರು, ಅದೇ ಏರ್ ಜೊತೆಗೆ ಈ ಕಂಬೈನ್ ಆಗಿರೋ ಸ್ಟೀಮು ಪಾಸ್ ಆಗುತ್ತೆ. ಈ ಸ್ಟೀಮ್ ಪಾಸ್ ಆಗಿ ಇಂಜಿನಲ್ಲಿ ಇರೋ ಸ್ಮೋಕ್ನ ಮಾಯಿಸ್ಟ್ ಮಾಡುತ್ತೆ. ಓಕೆ. ಈ ಹೊಗೆ ಅಂಶ ಇರೋದನ್ನ ತೇವಾಂಶ ಮಾಡಿಬಿಟ್ಟು ಅದನ್ನ ನಿಮಗೆ ಸೈಲೆನ್ಸರಲ್ಲಿ ಆಚೆ ಕಳಿಸುತ್ತೆ. ಸೈಲೆನ್ಸರ್ ಮುಖಾಂತರ ಆಚೆ ಹೋಗುತ್ತೆ. ಓಕೆ. ಸಿಂಪಲ್ ಟೆಕ್ನಿಕ್ಕು, ಯಾವುದೇ ಕೆಮಿಕಲ್ ಇಲ್ಲ. ನೋಡಿ ಕಾಣಿಸುತ್ತೆ. ಓಹೋ, ಏನಾಗಲ್ವಾ? ಏನಿಲ್ಲ, ಏನಾಗಲ್ಲ. ಓ, ಈ ಥರ ಬರುತ್ತಾ? ಸ್ಟೀಮ್ ಬರುತ್ತೆ. ಯಾವುದು ಕಂಪ್ಲೇಂಟ್ ಇಲ್ವಾ ಇದುವರೆಗೂ? ಯಾವುದು ಕಂಪ್ಲೇಂಟ್ ಇಲ್ಲ. ಆಲ್ಮೋಸ್ಟ್ 6 to 8 months ಆಗಿದೆ. ಓಕೆ. ನನ್ನ ಸ್ನೇಹಿತರನ್ನು ಸಹ ಹೇಳಿದ್ರು. ಸೊ ಅದಕ್ಕೆ ನಾನು ನೆನ್ನೆ ನೈಟು ಕಾಲ್ ಮಾಡಿ ಈ ಥರ ಬರ್ತೀನಿ ಅಂತ ಹೇಳಿದ್ದು. ಅವ್ರಿಗೂ ಒಳ್ಳೆ ಫೀಲ್ ಚೇಂಜಸ್ ಆಗಿದೆ. ಚೇಂಜಸ್ ಆಗಿರೋದ್ರಿಂದ ಹೇಳಿದ್ದಾರೆ ಫೀಡ್ಬ್ಯಾಕ್. ನಾನು ಕಾಲ್ ಮಾಡಿದ ಕೆಲಸ ಮಾಡಿಕೊಟ್ಟು 3 ದಿನಕ್ಕೆ ನನಗೆ ಫೀಡ್ಬ್ಯಾಕ್ ಬಂದಿದೆ. ಓಹೋ. ಯಾಕೆಂದರೆ ಮೈಲೇಜ್ದು ಇವಾಗಲೇ ಹೇಳೋಕ್ಕಾಗಲ್ಲ. ಗಾಡಿ ಓಡಿಸ್ತಿರ್ತಾರೆ, ಮೈಲೇಜ್ ಚೇಂಜಸ್ ಇರುತ್ತೆ, ಜೊತೆಗೆ ಗಾಡಿ ಸ್ಮೂತ್ನೆಸ್ ಇರುತ್ತೆ. ಓಕೆ. ಇವಾಗ ನೀವು ಮಾಡ್ತಿದ್ದಿಲ್ಲ ಈ ಪ್ರೋಸೆಸ್ಸಿಂಗು ಎಷ್ಟೊತ್ತಾಗುತ್ತೆ ಸರ್? ಗಾಡಿ ಬಂದು ನಿಮ್ಮದು 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ. CC ಬಂದು 1000 CC ಮೇಲಿದೆ. ಓಕೆ. ಹಂಗಾಗಿ ಒಂದು 30 ನಿಮಿಷ ತಗೊಳುತ್ತೆ. 30 ನಿಮಿಷ. ಹಾಂ. ಕೆಲವೊಂದು ಗಾಡಿ ಜಾಸ್ತಿ ಓಡಿದ್ದು CC ಜಾಸ್ತಿ ಇದ್ದರೆ 40 ನಿಮಿಷ 45 ನಿಮಿಷದವರೆಗೂ ಪ್ರೊಸೆಸಿಂಗ್ ಇರುತ್ತೆ. ಮತ್ತೆ ನಮ್ಮ ಮುಂದೆನೇ ಮಾಡ್ತೀರಾ? ನಮ್ಮ ಮುಂದೆನೇ ಮಾಡ್ತೀರಾ? ಎಲ್ಲ ಮುಂದೆನೇ ಮಾಡ್ಕೊಡ್ತೀವಿ. ಓಕೆ. 30 ನಿಮಿಷ ಏನಿದೆ ಟೈಮ್ ಇದೆ. ಆಮೇಲೆ ಬನ್ನಿ, ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ, ಅವೆಲ್ಲ ಆ ಥರ ಏನಿಲ್ಲ. ಇಲ್ಲೇ ಇದ್ದು ನಿಮ್ಮ ಕಣ್ಮುಂದೆನೇ ಇಮಿಡಿಯೇಟ್ ರಿಸಲ್ಟ್ ಬಂದು ನಿಮಗೆ ಗಾಡಿ ವೈಬ್ರೇಷನ್ ಕಮ್ಮಿ ಆಗುತ್ತೆ. 1, 2 ನಿಮಗೆ ಪಿಕಪ್ ಬರುತ್ತೆ. ಓಕೆ. 3ನೇದು ಬಂದು 70 to 80% ಸ್ಮೋಕ್ ಕಮ್ಮಿ ಆಗುತ್ತೆ. ಓ ಹೌದಾ? ಹೌದು. ಓಕೆ. ಸ್ಮೋಕ್ ಕಮ್ಮಿ ಆಗುತ್ತೆ. 3ನೇದು ಆಯಿತು. 4ನೇದು ಬಂದು ನಿಮಗೆ ಮೈಲೇಜ್ ಸದ್ಯಕ್ಕೆ ಇವಾಗ ಗೊತ್ತಾಗಲ್ಲ. 3 ರಿಂದ 4 ಕಿಲೋಮೀಟ್ರ್ ಮೈಲೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ. ಆಮೇಲೆ ಫೀಲ್ ಗೊತ್ತಾಗುತ್ತೆ. ಒಂದು 50-60 ಕಿಲೋಮೀಟ್ರ್ ಓಡಿಸಿದ್ಮೇಲೆ ನೀವೇನೇ ಫೀಲ್ ಚೇಂಜ್ ಮಾಡ್ಕೊತೀರ. ನಾನು ಇಷ್ಟದ್ದು ಹಾಕ್ಸಿದ್ದೆ, ಇಷ್ಟು ಓಡಿತ್ತು, ಇವಾಗ ಇಷ್ಟು ಓಡ್ತಿದೆ ಅನ್ನೋದೊಂದು ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಇವಾಗ ಇಂಜಿನ್ ಸ್ಟಾರ್ಟ್ ಅಂದರೆ ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಕೇಳಿದ್ದಾರೆ, ನೋಡುವ. 20 minutes ಟೈಮಿಂಗ್ ಇದೆ. ಓಕೆ. ಈ ಕಡೆ ಬಂದು ಟೆಂಪ್ರೇಚರ್ದು. ಓಕೆ. ಅಂದರೆ ಗ್ಯಾಸ್ ಎಷ್ಟು % ಹೋಗಬೇಕು ಅನ್ನೋದು. ಓಕೆ. ಅದನ್ನು CC ಮೇಲೆ ಡಿಪೆಂಡ್ ಇರುತ್ತೆ. ಟೈಮಿಂಗ್ ನಾವು ಸೆಟ್ ಮಾಡ್ತೀವಿ. ಗ್ಯಾಸ್ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ, ಅದನ್ನು ಸೆಟ್ ಮಾಡ್ತೀವಿ. ನೋಡಿ ಈಗ ಬರ್ತಿರೋ ಸೌಂಡ್ಗೂ 30 ನಿಮಿಷ ಆದಮೇಲೆ ಆಗೋ ಸೌಂಡ್ಗೂ ವ್ಯತ್ಯಾಸ ನೀವೇ ನೋಡ್ತೀರಾ. ಎಲ್ಲಿ ನಮಗೆ ಇಲ್ಲಿ ಸೌಂಡ್ ಕಡಿಮೆ ಆಗುತ್ತಾ? ಇಲ್ಲಿ ಕೇಳಿಸ್ತಾ ಇದೆ ನೋಡಿ. ಹೌದು. ಇಲ್ಲಿಗೆ ನಿಮಗೆ ಕೇಳಿಸ್ತಿದೆ. ಹೌದು. ಬಟ್ ಇವಾಗ ನಾವು ಇಲ್ಲಿ ನಿಂತ್ಕೊಂಡ್ರೆ ಕೇಳಿಸ್ತಿದೆ. ನೆಕ್ಸ್ಟ್ ನಾವು ಇಲ್ಲಿ ಬಂದು ನಿಂತ್ಕೊಂಡ್ರೆ ಆ ಸೌಂಡ್ ಕೇಳಲ್ಲ. ಓ ಸೂಪರ್. ಬಟ್ ಇಲ್ಲಿಗೆ ಬಂದು ಈ ಥರ ನಿಂತ್ಕೊಂಡ್ರೆ ಅವಾಗ ಸ್ಮೂತ್ನೆಸ್ ಸೌಂಡು. ಹೌದಾ? ನೋಡೋಣ. ಇವಾಗ ಇದನ್ನು 30 minutes ಆಗಿ ಬಿಟ್ಬಿಡೋದು. ಹೀಗೆ ಬಿಟ್ಬಿಡೋದು. ಆಕ್ಸಿ ಹೈಡ್ರೋಜನ್ದು ಸ್ಟೀಮ್ ಪಾಸ್ ಆಗ್ತಾ ಇದೆ ಇದರಲ್ಲಿ, ಪೈಪಲ್ಲಿ. ಆ ಪೈಪಲ್ಲಿ ಇದು ಬಂದು ವೈಬ್ರೇಷನ್ ಕಂಟ್ರೋಲಿಂಗ್ ಮಾಡ್ತಾ ಇದೆ. ವೈಬ್ರೇಟರ್ ಕಂಟ್ರೋಲಿಂಗ್ ಅಂದರೆ 30 ನಿಮಿಷ ಅವರು ಒಂದು ಸೆಟ್ ಮಾಡ್ತಾರೆ. 30 ನಿಮಿಷ. ಸೊ ಇವಾಗ 24 ನಿಮಿಷ ಅಂದರೆ 6 ನಿಮಿಷ ಆಗಿದೆ. ಇನ್ನು 24 ನಿಮಿಷದಲ್ಲಿ ಕಂಟ್ರೋಲ್ ಆಗುತ್ತೆ. ನೋಡೋಣ. ಡಿಸ್ಪ್ಲೇ ಸಹ ನೋಡ್ಬೋದು ಇಲ್ಲಿ ನೋಡಿ. ಇದು ಬಂದು ಜರ್ಮನ್ ಟೆಕ್ನಾಲಜಿ. ಓಕೆ. ಕೇರಳದಲ್ಲಿ ಫಸ್ಟು ತಂದಿದ್ದು. ಅವ್ರು ತಂದಿದ್ದ ಟೆಕ್ನಾಲಜಿ ಇವಾಗ ಕರ್ನಾಟಕದಲ್ಲಿ. ಇವಾಗ ತುಮಕೂರಲ್ಲಿ ಎಷ್ಟಿವೆ ಇವು? ಸದ್ಯ ಇದೊಂದೇ ಇರೋದು. ಒಂದು ಫ್ರಾಂಚೈಸಿ ಒಂದು ಡಿಸ್ಟಿಕ್ಕಿಗೆ ಮಾತ್ರನೇ ಕೊಡ್ತಾರೆ ಅವರು. ನನಗೆ ಇವಾಗ ಸ್ವಲ್ಪ ಫೀಲ್ ಆಗ್ತಾ ಇದೆ ಸ್ನೇಹಿತರೆ. ಕಾರ್ಡಿಯಾಕ್ ಕೇರಿಂದ ಮತ್ತು ಇಲ್ಲಿಗೆ ಬಂದ ಕಸ್ಟಮರ್ ಸಹ ನಾವು ನೋಡ್ಬೋದು ಏನೆಲ್ಲ ಚೇಂಜಸ್ ಇರುತ್ತೆ ಅಂತ. ಕನ್ನಡದಲ್ಲೂ ಸಹ ಹಾಕಿದರೆ ಖುಷಿ ಆಯಿತು. ಸೊ ನೋಡಿ, ಇಲ್ಲಿ ಒಂದು 5 ಮೆನ್ಷನ್ ಮಾಡಿದ್ದಾರೆ. ಕಾರ್ ಇಂಜಿನ್ ಸಾಮರ್ಥ್ಯ ಮತ್ತು ಜಾಸ್ತಿ ಆಗುತ್ತಂತೆ, ಮತ್ತು ಮೈಲೇಜ್ ಸಹ ಜಾಸ್ತಿ ಆಗುತ್ತಂತೆ. ಮತ್ತು ಮೈಲೇಜು ಮತ್ತು ಲಾಸ್ಟ್ ಪವರ್ ಸಹ ಒಂದು 95% ಜಾಸ್ತಿ ಆಗುತ್ತೆ ಅಂತ ಸಹ ಇದೆ. ಮತ್ತು ಕಾರಿನ ಹೊಗೆ ಅದು ಸಹ ಒಂದು 72% ಕಡಿಮೆ ಆಗುತ್ತೆ ಅಂತ ಸಹ ಇದೆ.
ಜೊತೆಗೆ ಇಂಜಿನ್ ಬಾಳಿಕೆ ಒಂದು 2 ಪಟ್ಟು ಇಂಜಿನ್ ಬಾಳಿಕೆ 2 ಪಟ್ಟು ಜಾಸ್ತಿ ಆಗುತ್ತೆ. ಮತ್ತು ಕಾರಿನ ಶಬ್ದ ಇವಾಗ ನಾನು ಹೇಳಿದ್ನಲ್ಲ, ಸೊ ವೈಬ್ರೇಷನ್ನು ಮತ್ತು ನಾಯ್ಸು ಕಡಿಮೆ ಆಗುತ್ತೆ ಅಂತ ಸಹ ಹೇಳಿದ್ದಾರೆ. ಸೊ ಜೊತೆಗೆ ಇಲ್ಲೇನೋ ಇದೆ, ಇದು ನನಗೆ ಅಷ್ಟು ಗೊತ್ತಾಗಲಿಲ್ಲ. ಸೊ ಅವ್ರನ್ನೇ ಕೇಳೋಣ ಸ್ನೇಹಿತರೆ. ಇದು ಬಿಫೋರ್ ಮತ್ತು ಆಫ್ಟರ್ ಅಂತ. ಹೇಗೆ ಅಂದರೆ ಈಗ ನಾನು ಹೇಳಿದಾಗೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ದೊಂದು ಸ್ಟೀಮ್ ಪಾಸ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಸೇಮ್ ಪ್ರೊಸೆಸ್ಸು. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಏಜೆಂಟ್ ಏನಿದೆ, ಸ್ಟೀಮ್ ಏನಿದೆ, ಏರ್ ಫಿಲ್ಟ್ರ್ ಮುಖಾಂತರ ನಿಮಗೆ ಇಂಜಿನ್ಗೆ ಹೋಗುತ್ತೆ. ನಂಬರ್ 1 ಇಂಜಿನ್ಗೆ ಹೋಗಿದ್ದು ಅಲ್ಲಿಂದ ಅಲ್ಲಿ ಹೊಗೆ ಏನಿದೆ, ಹೊಗೆಯನ್ನು ಮಾಯ್ಸ್ಟ್ ಅಂದರೆ ತೇವಾಂಶ ಮಾಡಿ ಥರ ಅದನ್ನು ನಿಮಗೆ ಸೈಲೆನ್ಸರ್ ಮುಖಾಂತರ ಎಕ್ಸಾಸ್ಟ್ ಆಗಿ ಆಚೆ ಹೋಗುತ್ತೆ. ಸಿಂಪಲ್ ಟೆಕ್ನಿಕ್ ಇದು. ಇದು ಕಾರ ಇದು? ಹಾಂ. ಓಕೆ. ಇವಾಗ ನೀವು ಹಾಕಿರೋದು ಇಲ್ಲಿಂದ ಈಗ ಬಂದು ಕೊನೆಗೆ 3ನೇ ಹಂತದಲ್ಲಿ ಎಕ್ಸಾಸ್ಟಿಂದ ಆಚೆ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ಅಡ್ರೆಸ್ ಸಹ ಮೆನ್ಷನ್ ಮಾಡಿದ್ದಾರೆ. ಸರ್ ಓಕೆ, ನಂದು ಡೀಸೆಲ್ ಮಾತ್ರನಾ? ಇಲ್ಲ, ಪೆಟ್ರೋಲ್, ಡೀಸೆಲ್ ಮತ್ತು CNGಗೂ ಮಾಡ್ಬೋದು. ಓಕೆ, ಯಾವ್ದು ಬೇಕಾದರೂ ಮಾಡ್ಬೋದು. ಜೊತೆಗೆ ಕಾರು ಇವಾಗ ನಂದು ಸ್ವಿಫ್ಟ್ ಕಾರು, ಬೇರೆ ಕಾರುಗಳು ಎಲ್ಲ ಕಾರಲ್ಲೂ ಮಾಡ್ಬೋದು. 800cc ಆಲ್ಟೋ, ಮಾರುತಿ ಆಲ್ಟೋ 800 ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟು. ಬಸ್ಸು, ಲಾರಿ, ಟೆಂಪೋ, ಟ್ರಾವೆಲರ್ಸು, TT ಎಲ್ಲ ಆಗುತ್ತಾ? ಟಾಟಾ AC ಆಗುತ್ತೆ. ಸರ್ ಸಂಡೇ ಓಪನ್ ಇರುತ್ತಾ? ಹೌದು ಸರ್, ಕಾಲ್ ಮಾಡಿ ಒಂದೇ ಬಿಫೋರ್ ಕಾಲ್ ಮಾಡಿದ್ರೆ ಸಂಡೇನೂ ಓಪನ್. ಅದು ಟೈಮಿಂಗ್ ಸಹ ಹೇಳ್ತೀರಾ? ನಮಸ್ತೆ, ಬನ್ನಿ ಸರ್. ಆರಾಮ್, ಫುಲ್ ಆರಾಮ್. ನೀವು ಕೂತ್ಕೊಳ್ಳಿ. ಹಾಂ. ಸಜೆಷನ್ ಮಾಡಿರ್ತಾರ ಕಾರ್ ಇದೆ, ಚೆನ್ನಾಗಿದೆ ನೋಡೋಕೆ ಟ್ರೈ ಮಾಡಿದ್ವಿ. ಚೆನ್ನಾಗಿದೆ, ಮೈಲೇಜ್ ಬಂದಿದೆ, ಸ್ಮೋಕ್ ಬಂದಿಲ್ಲ, ಪಿಕಪ್ ಬರ್ತಿದೆ, ಗಾಡಿ ಚೆನ್ನಾಗಿದೆ. ಅದಕ್ಕೆ ನಮ್ಮ ಗಾಡಿ ಮಾಡಿಸ್ಕೊಂಡು. ಓಕೆ ಸ್ನೇಹಿತರೆ, ಒಬ್ಬರು ಕಸ್ಟಮರ್ ಬಂದರು. ಸರ್ ಹಾಯ್ ಸರ್. ಹಲೋ, ನಿಮ್ಮ ಒಂದು ಅನಿಸಿಕೆ ಏನು? ಅಂದರೆ ನಮ್ಮ ಸರ್ ತಂಗರಾಜು ಅಂತ. ಓಕೆ ಸರ್, ಲಾಸ್ಟ್ ಟೈಮ್ ಫ್ರೆಂಡ್ದು ಮಾಡಿಸಿದ್ವಿ ನಾವೇನೆ. ಬಟ್ ಚೆನ್ನಾಗಿತ್ತು, ಮೈಲೇಜ್, ಪಿಕಪ್ಪು, ಆಮೇಲೆ ಸ್ಮೋಕ್ ಎಲ್ಲ ಕಡಿಮೆ ಆಗಿತ್ತು. ಸೊ ನಂದು ಮಾಡ್ಸಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಸರ್. ಈಗ ಕ್ಲಚ್ ಬಿಡ್ತಾ ಇದ್ದೀನಿ, ಐಡ್ಲಿಂಗ್ ಅಲ್ಲೇ ಮೂವ್ಮೆಂಟ್ ಬರ್ತಾ ಇದೆ ಗಾಡಿ. ಇದು ಐಡ್ಲಿಂಗ್ ಹೋಗ್ತಾ ಇರೋದಾ? ಐಡ್ಲಿಂಗ್ ಅಲ್ಲಿ ಹೋಗ್ತಾ ಇರೋದು ಇವಾಗ. ಓಕೆ ಇವಾಗ ನೋಡಿ, ಕಾಲಿಟ್ಟಿಲ್ಲ ಎಕ್ಸಿಲೇಟರ್ ಮೇಲೆ. ಎಷ್ಟೇ ಗೇರಲ್ಲಿ ಇದು? ಸೆಕೆಂಡ್ ಗೇರ್. ಓಕೆ, ಗಾಡಿ RPM ರೈಸ್ ಮಾಡ್ತೀವಿ. ಆಗಲೇ ನೋಡ್ದಂಗೆ ನಾನು ಸೆಕೆಂಡ್ ಗೇರಲ್ಲಿ ಆಗಲೇ ಇಲ್ಲಿ ಟರ್ನ್ ಮಾಡಬೇಕಾದ್ರೆ ಹೌದು ಪಿಕಪ್ ಬರಲಿಲ್ಲ ಗಾಡಿ. ಹೌದು. ಈಗ ನೋಡಿ ಐಡ್ಲಿಂಗಲ್ಲೇ ಪಿಕಪ್ ಬಂದ್ಬಿಡುತ್ತೆ. ಐಡ್ಲಿಂಗಲ್ಲೇ ನೀವು ಆರಾಮಾಗಿ ಟರ್ನ್ ಮಾಡ್ಕೋಬೋದು. ಓಹೋ, ಸೆಕೆಂಡ್ ಗೇರಲ್ಲೇ? ಹಾಂ, ಸೆಕೆಂಡ್ ಗೇರಲ್ಲೇ. ನೋಡಿ, ಸೆಕೆಂಡ್ ಗೇರ್ ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ಅವರೆಲ್ಲ ಚೆಕ್ ಮಾಡಿ ಕೊಟ್ಟರು. ಸೊ ನಾನೊಂದ್ಸಲ ಇವಾಗ ಫೀಲ್ ಮಾಡ್ತೀನಿ ಯಾವ ಥರ ಅಂತ. ನೋಡಿ, ಎಕ್ಸಲೇಟರ್ ಮೇಲೆ ಕಾಲಿಟ್ಟಿಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಆಮೇಲೆ ಫೀಲ್ ಮಾಡಿ ಹೇಳ್ತೀನಿ. ಮತ್ತೆ ವೈಬ್ರೇಷನ್ ಹೇಳಿದ್ರಲ್ಲ, ಹೌದು ಬ್ರೋ? ಅಲ್ಲ, ಸ್ಟೇರಿಂಗ್ ವೈಬ್ರೇಷನ್ ಬರ್ತಿತ್ತು ನಿಮಗೆ. ಹೌದು, ಈಗ ಫ್ರೀ ಆಗಿದೆ, ವೈಬ್ರೇಷನ್ ಬರ್ತಾ ಇಲ್ಲ ನೋಡಿ. ಹಾಂ ಸ್ನೇಹಿತರೆ, ಅವರು ಹೇಳಿದ ಥರ ಸ್ಮೋಕ್ ಕಡಿಮೆ ಆಗಿದೆ, ಅದೊಂದು ನನಗೆ ಫೀಲ್ ಆಯಿತು. ಜೊತೆಗೆ ನಾನು ಗಾಡಿ ಓಡಿಸಿದ್ನಲ್ಲ, ಅದೊಂದು ಫೀಲ್ ಆಯಿತು. ಜೊತೆಗೆ ವೈಬ್ರೇಷನ್ ಸಹ ನನಗೆ ಫೀಲ್ ಆಯಿತು. ಸೊ ಇನ್ನು ಮೈಲೇಜ್ದು ಸ್ವಲ್ಪ ಆಮೇಲೆ ಗೊತ್ತಾಗುತ್ತಂತೆ, ನೋಡುವ. ಕುಣಿಗಲ್ ಕಡೆಯಿಂದ ಬಂದರೆ, ಅಂದರೆ ಔಟರ್ ರಿಂಗ್ ರೋಡ್ ಕಡೆಯಿಂದ ಬಂದರೆ, ಕುಣಿಗಲ್ ಬೈಪಾಸಿಂದ ಮುಂದೆ ಬಂದು HP ಪೆಟ್ರೋಲ್ ಬಂಕ್ ಕಾಣುತ್ತೆ. ಹೌದು. ಆ HP ಪೆಟ್ರೋಲ್ ಬಂಕಿಂದ ಸರ್ವಿಸ್ ರೋಡಲ್ಲಿ ಬಂದರೆ ನಿಮಗೆ ಫಸ್ಟ್ಗೆ ಅಂಗಡಿ ಸಿಗುತ್ತೆ. ಔಟರ್ ರಿಂಗ್ ರೋಡಲ್ಲೇ ಬರ್ತೀವಿ ಅಂದರೆ ಮಹೇಂದ್ರ ಶೋರೂಮ್ ಸಿಗುತ್ತೆ, ಟೊಯೋಟಾ ಶೋರೂಮ್ ಸಿಗುತ್ತೆ ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಮಹೇಂದ್ರ ಶೋರೂಮ್ ಸಿಗುತ್ತೆ. ಜೊತೆಗೆ ಇವ್ರ ನಂಬರ್ ಸಹ ಹಾಕಿರ್ತೀನಿ. ಇವ್ರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಲೊಕೇಶನ್ ಕಳಿಸ್ತಾರೆ, ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಡ್ಬೋದು. ಮಾರ್ನಿಂಗ್ ಬೆಳಗ್ಗೆ 8 ಗಂಟೆನೇ ಇರುತ್ತೆ, 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇರುತ್ತೆ. ನೈಟ್ 8 ಗಂಟೆವರೆಗೂ ಇರ್ತೀರಾ. ಸರ್, ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಈ ವಿಡಿಯೋ ನೋಡಿಕೊಂಡು ಬಂದು ಇವ್ರಿಗೆ ಹೇಳಿ ಈ ಥರ ಅಂತ, ಖಂಡಿತ ಕಡಿಮೆ ಮಾಡಿಕೊಡ್ತಾರೆ. ಮತ್ತು ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನನಗಂತೂ ವರ್ತ್ ಅನ್ನಿಸ್ತು. ಮುಂದಿನ ವೀಡಿಯೋಗಳಲ್ಲಿ ನಾನು ಅವರ ಅಡ್ರೆಸ್ಸು ಮತ್ತು ಲೊಕೇಶನ್ನು ಇದನ್ನೆಲ್ಲ ಹಾಕ್ತೀನಿ. ಜೊತೆಗೆ ಅವ್ರ ನಂಬರ್ಗೆ ಒಂದು ಸಲ ಕಾಲ್ ಅಥವಾ ವಾಟ್ಸಪ್ ಮಾಡಿ ಅವ್ರಿಗೆ ಹೇಳಿ ಯಾವಾಗ ಬರ್ತೀರಾ ಅಂತ. ಅವರು ಒಂದು ಟೈಮಿಂಗ್ಸ್ ಹೇಳ್ತಾರೆ, ಅವಾಗ ಬಂದುಬಿಟ್ಟು ಒಂದು ಅರ್ಧ ಗಂಟೆ ಮಾಡಿಸಿ, ನಿಮಗೊಂದು ಒಳ್ಳೆ ಫೀಲ್ ಆಗುತ್ತೆ ಸ್ನೇಹಿತರೆ. ಓಕೆ, ಸಿಗೋಣ ಮತ್ತೆ. ಬಾಯ್ ಬಾಯ್.